ಕರ್ತನಲ್ಲಿ ಪ್ರಿಯರಾದವರೇ, ಇಂದಿನ ನಿರೀಕ್ಷೆ ಧ್ಯಾನ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಈಗಾಗಲೇ ನಾವು ಹೊಸ ವರ್ಷವನ್ನು ಕಾಣಲು ದೇವರು ನಮಗೆ ಸಹಾಯ ಮಾಡಿದ್ದಾನೆ. ದೇವರಿಗೆ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿ ಮಾಡ್ತಲೇ ಇರಬೇಕು. ಅದು ಮಾತ್ರವಲ್ಲ, ಹೊಸ ವರ್ಷ ಬಂದಿದ್ದ ತಕ್ಷಣ ಅನೇಕ ವಿಧವಾದಂಥ ತೀರ್ಮಾನಗಳನ್ನು ಮಾಡ್ತಾರೆ, ರೆಸಲ್ಯೂಷನ್ಸು ಅಲ್ವಾ. ಈ ವರ್ಷ ನಾನು ಪ್ರತಿನಿತ್ಯ ಎಕ್ಸಸೈಸ್ ಮಾಡ್ತೀನಿ. ನೋಡ್ರಿ, ಒಂದು ಹಾಸ್ಯವನ್ನು ಈ ರೀತಿಯಾಗಿ ನಾನು ಓದಿದೆ. ಜನವರಿ 1ನೇ ವಾರ 2ನೇ ವಾರ ದಯವಿಟ್ಟು ಯಾರು ಜಿಮ್ಮಿಗೆ ಹೋಗಿ ಸೇರಬೇಡ್ರಿ, ಅದು ಹೌಸ್ಫುಲ್ಲಾಗಿರುತ್ತೆ. 3ನೇ ವಾರದಿಂದ ಖಾಲಿಯಾಗಿರುತ್ತೆ ಅಲ್ವಾ. ಕೆಲವೊಂದು ಜನ ಈ ವರ್ಷ ಪೂರ್ತಿ ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಒಂದು ತೀರ್ಮಾನ. ಕೆಲವರು ಆಯಿಲಿ ಫುಡ್ಡು ಇಲ್ವಾ, ಎಣ್ಣೆ ಇರುವಂಥ ಪದಾರ್ಥಗಳನ್ನು ತಗೊಳ್ಳೋದಿಲ್ಲ, ಬಿರಿಯಾನಿ ನಾನು ತಿನ್ನಲ್ಲ, ಅನೇಕ ತೀರ್ಮಾನಗಳನ್ನು ಮಾಡ್ತಾರೆ. ಲೌಕಿಕವಾದಂಥ ಜನರು ಮಾಡ್ತಾರೆ. ಕ್ರೈಸ್ತರಾಗಿರುವಂಥ ನಾವು ಕೂಡ ಒಂದು ವೇಳೆ ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೇನೆ, ಪ್ರತಿನಿತ್ಯ ಸತ್ಯವೇದ ಓದ್ತೇನೆ, ಈ ವರ್ಷ ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ನಾನಾ ತೀರ್ಮಾನಗಳನ್ನು ಮಾಡುವುದು ಒಳ್ಳೆಯದೇ. ಆಮೇಲೆ ಇವತ್ತು ನಾವು ಮಾಡುವಂಥ ತೀರ್ಮಾನಗಳಲ್ಲಿ ದೇವರು ನಮಗೆ ಹೇಗೆ ನಿರೀಕ್ಷೆಯನ್ನು ಕೊಡ್ತಾನೆ ಎಂಬುದಾಗಿ ಯೆಶಾಯ 41ನೇ ಅಧ್ಯಾಯದ 13ನೇ ವಾಕ್ಯದ ಮೊದಲನೇ ಭಾಗವನ್ನು ನಿಮಗಾಗಿ ನಾನು ಓದಲು ಬಯಸುತ್ತೇನೆ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 41 ವರ್ಸ್ 13. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಆಮೇನ್. ನೋಡ್ರಿ, ಇದು ಕರ್ತನು ಹೇಳುವಂಥ ವಾಗ್ದಾನ. ಇವತ್ತು ಕರ್ತನು ನಮ್ಗೆ ಏನು ನಿರೀಕ್ಷೆ ಕೊಡ್ತಿದ್ದಾನೆ? ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಇವತ್ತು ನಾನು ಒಂದು ಕಾರ್ಯವನ್ನು ಬಹಳ ಫೋಕಸ್ ಮಾಡಲು ಬಯಸ್ತೇನೆ. ತೀರ್ಮಾನಗಳು. ನಾವು ಪ್ರತಿಯೊಬ್ಬರೂ ತೀರ್ಮಾನಗಳನ್ನು ತೆಗಿಲೇಬೇಕಲ್ವ. ಆಫೀಸಲ್ಲಿ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ, ಸಭೆಯಲ್ಲಿ, ಸೇವೆಯಲ್ಲಿ ಅಲ್ವಾ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಎವ್ರಿ ಡೇ ವಿ ಹ್ಯಾವ್ ಟು ಟೇಕ್ ಡಿಸಿಷನ್ಸ್. ಅನೇಕರು ತೀರ್ಮಾನಗಳು ಮಾಡುವುದರಲ್ಲಿ ಹೆದರ್ತಾರೆ. ಏನಾಗುತ್ತೋ, ಎಲ್ಲೋಗ್ತೀನೋ. ಆಮೇಲೆ ನೀವು ದೇವರ ಬಳಿಯಲ್ಲಿ ಆಲೋಚನೆ ಕೇಳಿ ದೇವರು ಹೇಳುವ ಹಾಗೆ ಮಾಡುವುದಾದರೆ ಕರ್ತನು ಹೇಳ್ತಿದ್ದಾನೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಆಮೇಲೆ ಇದು ಸಿಂಹಾಸನದಲ್ಲಿ ಕುಳಿತಿರುವಂಥ ಕರ್ತನು, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನು ನಮಗೆ ಹೇಳುವಂಥ ವಾಗ್ದಾನ ಎಷ್ಟು ನಿರೀಕ್ಷೆ ಕೊಡ್ತಿದೆಯಲ್ಲ. ಭಯಪಡಲೇಬೇಡ, ಹೆದರಬೇಡ. ಆಮೇಲೆ ದಿಗಿಲುಗೊಳ್ಳಬೇಡ. ಆಮೇಲೆ ಭಯಪಡಲೇಬೇಡ. ಕಾರಣ, ಮಗನೇ, ನಾನು ನಿನಗೆ ಸಹಾಯ ಮಾಡ್ತೀನಿ. ನಿನಗೆ ತೀರ್ಮಾನ ಮಾಡುವುದರಲ್ಲಿ ಒಂದು ಸಹಾಯ ಬೇಕಾಗಿದೆ. ನನ್ನ ಸಮ್ಮುಖದಲ್ಲಿ ಕಾದಿರು, ನಾನು ನಿನಗೆ ಹೇಳ್ಕೊಡ್ತೇನೆ. ಅದನ್ನು ತೀರ್ಮಾನ ತೆಗೆಯಲು ನಾನು ನಿನಗೆ ಸಹಾಯ ಮಾಡ್ತೇನೆ. ನನ್ನ ಕುಟುಂಬದ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೇನೆ. ಕೆಲಸ ಮಾಡುವಂಥ ಜಾಗದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೇನೆ. ಇದು ಭೂಮಿಯಿಂದ ಬರುವಂಥ ಸಹಾಯ ಅಲ್ಲ, ಇದು ಉನ್ನತದಿಂದ ಬರುವಂಥ ಸಹಾಯ. ಭೂಮಿಯಿಂದ ಬರುವಂಥ ಸಹಾಯವೇ ನಮಗೆ ಅಷ್ಟೊಂದು ಸಂತೋಷವನ್ನು ಕೊಡುವುದಾದರೆ, ಕರ್ತನ ಬಳಿಯಿಂದ ಬರುವಂಥ ಸಹಾಯ ಎಷ್ಟೊಂದು ಉಲ್ಲಾಸ, ಎಷ್ಟೊಂದು ನಂಬಿಕೆ, ಎಷ್ಟೊಂದು ನಿರೀಕ್ಷೆ, ಎಷ್ಟೊಂದು ಭರವಸೆ, ಎಷ್ಟೊಂದು ಧೈರ್ಯವನ್ನು ಕೊಡುವಂಥದ್ದಾಗಿ ಕಾಣಲ್ಪಡ್ತದೆ. ಆದ್ದರಿಂದ ಈ ಹೊಸ ವರ್ಷದ ಪ್ರಾರಂಭದಲ್ಲಿರುವಂಥ ನಾನು ಕರ್ತನು ಕೊಡುವಂಥ ನಿರೀಕ್ಷೆ ವಾಕ್ಯವನ್ನು ಸ್ವೀಕರಿಸಿ ಭಯಪಡೋದು ಬೇಡ. ಕಾರಣ, ಕರ್ತನು ನಿಮಗೂ ನನಗೂ ಸಹಾಯ ಮಾಡ್ತಾನೆ. ಡು ನಾಟ್ ಬಿ ಅಫ್ರೈಡ್, ಫಾರ್ ದ ಲಾರ್ಡ್ ಗಾಡ್ ವಿಲ್ ಹೆಲ್ಪ್ ಯು. ಆಮೇನ್. ಈ ನಿರೀಕ್ಷೆಯ ವಾಕ್ಯವನ್ನು ಸ್ವೀಕರಿಸಿಕೊಳ್ಳ್ರಿ, ಪ್ರಾರ್ಥಿಸಿರಿ, ನಂಬಿರಿ, ಮಹಿಮೆಯನ್ನು ಕಾಣಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ನಿನ್ನ ಕರೆದಲು ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಒಬ್ಬೊಬ್ಬರನ್ನು ಮುಟ್ಟಿ ನೀನು ಆಶೀರ್ವದಿಸು. ನೀನಿವತ್ತು ಕೊಡುವಂಥ ಈ ನಿರೀಕ್ಷೆಯ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಅನೇಕ ಭಯಗಳು, ದಿಗಿಲು, ಕಾರ್ಗತ್ತಲೆ, ಹೆದರಿಕೆಗಳು ಕಾಣಲ್ಪಡ್ತಿದೆ. ಆದರೆ ನಿನ್ನ ವಾಗ್ದಾನ ಹೇಳ್ತದೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ. ಈ ನಿನ್ನ ಜನರು ಯಾವ್ಯಾವ ವಿಷಯದಲ್ಲಿ ಹೆದರ್ತಿದ್ದಾರೋ ಅವೆಲ್ಲವನ್ನು ನೀಗಿಸು, ನಿನ್ನ ಸಹಾಯವನ್ನು ಒದಗಿಸು. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಭಯಪಡಬೇಡ್ರಿ, ಯೆಹೋವನು, ಕರ್ತನಾದಂಥ ಯೇಸು ಕ್ರಿಸ್ತನು, ಪವಿತ್ರಾತ್ಮನು ನಿಶ್ಚಯ ನಿಮಗೆ ಸಹಾಯ ಮಾಡ್ತಾನೆ. ಈ ದಿನ ಕರ್ತನು ಒದಗಿಸುವ ಆ ಸಹಾಯವನ್ನು ಕಾಣುವಿರಿ. ಗಾಡ್ ಬ್ಲೆಸ್ ಯು. ಆಮೇನ್.